ಇಶಾನಿ, ತುಂಬಾ ಬೋಲ್ಡ್ ಆಗಿದೆ, ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಹಾಡು. ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಮೇಕಿಂಗ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಹಾಡು. ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಫಸ್ಟ್ಲಿ ನಾನು ಐಡ್ ಲೈಕ್ ಟು ಅಪಾಲಜೈಸ್. ಸಾರಿ, ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಅಂತ ನಂಗೆ ಗೊತ್ತು. ಬಟ್ ನೀವು ಇಲ್ಲಿ ಇದ್ದೀರಾ ಅಂತ ನನಗೆ ತುಂಬ ಖುಷಿ ಆಯಿತು. ಲೈಕ್ ಯು ಆರ್ ಸ್ಟಿಲ್ ಹಿಯರ್. ನಿಮ್ಮ ಟೈಮು, ಪ್ರೆಷಸ್ ಟೈಮು, ಮತ್ತು ಎಲ್ಲರೂ ಇಲ್ಲಿದ್ದೀರಾ ಅಂತ ನನಗೆ ತುಂಬ ಖುಷಿ. ಸೋ ಸಾರಿ, ತುಂಬ ನಾನೇನೋ ಲೈಕ್ ಟ್ರಾಫಿಕ್ ಎಲ್ಲ ಇತ್ತು. ಬಟ್ ಒನ್ಸ್ ಅಗೇನ್ ಐಮ್ ವೆರಿ ವೆರಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ಅದೇ ತುಂಬ ಮುಖ್ಯ. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್, ಈ ಮ್ಯೂಸಿಕ್ ವಿಡಿಯೋ ಡೆಫಿನೆಟ್ ಆಗಿ ಎಲ್ಲರೂ ಥ್ಯಾಂಕ್ ಮಾಡಬೇಕು. ಗಿರಿ ಅವರು ಡೈರೆಕ್ಟ್ ಮಾಡಿರೋರು, ಮತ್ತು ಮ್ಯೂಸಿಕ್ ಪ್ರೊಡಕ್ಷನ್ ದೀಪಲ್ ಮತ್ತು ವೆಂಕಟ್ ಪ್ರೊಡ್ಯೂಸರು, ಮಾರ್ಟಿನ್ ನನ್ನ ಜೊತೆ ಲಿರಿಕ್ಸು, ಆ್ಯಂಡ್ ಸೋ ಮೆನಿ ಅದರ್ ಆಲ್ ಆಫ್ ದ ಕಂಟೆಸ್ಟೆಂಟ್ಸ್, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ದರ್ ಆರ್ ಹಿಯರ್. ಆ್ಯಂಡ್ ಎಲ್ಲರೂ ಬಂದಿರೋದು, ನಮ್ಮ ಅಪ್ಪ ಅಮ್ಮನೂ ಅಲ್ಲಿದ್ದಾರೆ. ಸೊ ನನಗೆ ತುಂಬ ಖುಷಿ ಆಯಿತು. ನಮ್ಮ ಅಪ್ಪ ಅಮ್ಮ ಈ ಯಾವಾಗಲೂ ನನ್ನ ಸಪೋರ್ಟ್ ಮಾಡಿರ್ತಾರೆ. ನೀವುಗಳು ಡೇ ಒನ್ನಿಂದ, ಆ್ಯಕ್ಚುಲಿ ನಾನು ಪ್ರೆಸ್ ಅವ್ರಿಗೆ ನನಗೆ ಹೇಳ್ಬೇಕಂದ್ರೆ, ನೀವುಗಳು ಡೇ ಒನ್ನಿಂದ ನನ್ನ ಸಪೋರ್ಟ್ ಮಾಡ್ತಾನೆ ಇದ್ದಾರೆ, ನನಗೆ ಗೊತ್ತು. ತುಂಬ ಜಾಸ್ತಿ ಫೆಮಿಲಿಯರ್ ಫೇಸಸ್ ನಾನು ನೋಡ್ತಿದ್ದೀನಿ. ಆ್ಯಂಡ್ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಹಾಡು ಮೂಲಕ ಅಂದರೆ ಇಟ್ಸ್ ಒಂಥರ ವಿಮೆನ್ ಎಂಪವರ್ಮೆಂಟು ಥರ, ಆ್ಯಂಡ್ ಎಂಪವರ್ಮೆಂಟ್ ಅಂತ ಹೇಳಬೇಕು. ಯಾಕೆಂದರೆ ನಾವು ಯಾವಾಗಲೂ ಸುಮ್ಮನೆ ಇರ್ತೀವಿ. ಜನಗಳು ನನ್ನ ಬೈದ್ರೆ, ಏನಾದರೂ ಕೆಟ್ಟದಾಗೆ ಮಾತಾಡ್ತಾನೆ ಇರ್ತಾರೆ, ಏನಾದರೂ ನೆಗೆಟಿವ್ ಆಗಿ ಮಾತಾಡ್ತಾರೆ. ಸೊ ನಾವು ಹೆಣ್ಮಕ್ಳು ಥರ ನಾವು ಯಾವಾಗಲೂ ಬಾಯಿ ಮುಚ್ಕೊಂಡಿದ್ರೆ ಹಂಗಿರೋಕ್ಕಾಗಲ್ಲ ಅಲ್ವಾ, ಯಾವಾಗಲೂ. ಸೊ ಎಷ್ಟೊಂದು ಹೆಣ್ಮಕ್ಳು ನಾನು ನೋಡಿದ್ದೀನಿ. ಸೋ ಮೆನಿ ಕ್ರಿಯೇಟಿವ್ ಆರ್ಟಿಸ್ಟ್ಸ್, ಲೈಕ್ ಫೀಮೇಲ್ ಆರ್ಟಿಸ್ಟ್ಸ್ ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಯಾವ ಪದಗಳು ಜನಗಳು ಯೂಸ್ ಮಾಡ್ತಾರೆ ಅಂದರೆ, ಅದೇ ಪದಗಳು ನಾನು ಯೂಸ್ ಮಾಡಿಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ, ಲೈಕ್ ಹೇಟರ್ಸ್ಗೆ. ಯಾಕೆಂದರೆ ಅವ್ರಿಗೂ ಅನಿಸ್ಬೇಕು ನಮಗೇನು ಅನ್ಸುತ್ತಂತ. ಆ್ಯಂಡ್ ದಿಸ್ ಇಸ್ ಅ ವೆರಿ ಎಂಪವರಿಂಗ್ ಸ್ಟೇಟ್ಮೆಂಟ್. ಆ್ಯಂಡ್ ಹೋಪ್ಫುಲಿ, ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತಂತ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಒನ್ಸ್ ಅಗೇನ್. ಆ್ಯಂಡ್ ನಿಮ್ಮ ಟೈಮು, ನಿಮ್ದು ಎಲ್ಲ ಪೇಷನ್ಸು ಎಲ್ಲ ಇಟ್ಕೊಂಡು ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೀವು ಎಲ್ಲಿ ಯಾರು ಏನಂದ್ರು ಅಲ್ಲೇ ಕೊಡ್ಬೋದು. ಯಾಕೆ ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಿದ್ದೀರಾ? ಪರ್ಪಸ್ ಏನು ಅಂತ ಏನು ಹೇಳಕೊಟ್ರಿ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಓಕೆ ಸರ್, ಏನಾಯ್ತಂದ್ರೆ, ಸೊ ಈ ಹಾಡು ನಾನು ಆ್ಯಕ್ಚುಲಿ ಬಿಗ್ ಬಾಸ್ ನಡೀತಾ ಇರುವಾಗ ನಾನು ಬರೆದಿತ್ತಿದ್ದೆ. ಸೊ ಸೆಕೆಂಡ್ ಟೈಮ್ ಅವ್ರು ಕರೆದಿರೋದು ಅದಾದ್ಮೇಲೆ ತಕ್ಷಣ ನಾನು ಬರೆದಿತ್ತಿದ್ದೆ. ಆ್ಯಂಡ್ ನನ್ನ ಎಕ್ಸ್ಪ್ರೆಷನ್ನು ಇಸ್ ಮೈ ಮ್ಯೂಸಿಕ್, ಥ್ರೂ ಮ್ಯೂಸಿಕ್. ಸೊ ನಾನು ತುಂಬ ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನಾನು ಕನ್ನಡದಲ್ಲಿ ನಾನು ಸ್ವಲ್ಪ ಲೈಕ್ ಐ ಡೋಂಟ್ ನೋ ವಾಟ್ ಆಲ್ ಸೇ ಅಂತ. ಅದಕ್ಕೆ ಸೊ ನಾನು ಯಾವಾಗ ತಪ್ಪಾಗಿ ಹೇಳ್ತೀನೋ ನನಗೆ ಗೊತ್ತು. ಬಟ್ ದ ಹೋಲ್ ಪಾಯಿಂಟ್ ಇಸ್, ಈ ಹಾಡಲ್ಲೇ ನಾನು ಏನಾದರೂ ಹೇಳಬೇಕು ಅಂತ. ಹಾಡಲ್ಲಿ ಇಟ್ಸ್ ದ ಬೆಸ್ಟ್ ವೇ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಂತ. ಅದಕ್ಕೆ ವಾಟ್ ಮೆಸೇಜ್ ಐ ವಾಂಟ್ ಟು ಸೇ ಇಸ್ ಬೇಸಿಕ್ಲಿ, ಯಾಕೆ ಹೇಟರ್ಸ್ ಇರಬೇಕು, ಯಾಕೆ ಜನಗಳನ್ನ ಯಾವಾಗಲೂ ಕೆಳಗಡೆ ಹಾಕಬೇಕು, ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು ಈಚ್ ಅದರ್ ಅಂತ. ಜನಗಳು ನಮಗೆ ಪ್ರೀತಿ ಕೊಡಬೇಕಲ್ವಾ. ನಮಗೆ ಹೇಟ್ ಕೊಟ್ಟರೆ ನಾವು ಸುಮ್ಮನಿರ್ತೀವಿ ಅಂತ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಯಾವಾಗಲೂ. ಸೊ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಐ ವಾಂಟ್ ಟು ಸೇ ದಟ್ ಇಟ್ಸ್ ಅ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್. ಅವ್ರೆಲ್ಲರಿಗೂ ಹೇಳ್ತಿರೋದು ನಾನು, ಲೈಕ್ ಬ್ಯಾಕ್ ಆಫ್ ಅಷ್ಟೇ. ಇದು ನೀವು ಯಾವಾಗಲೂ ಈ ಥರ ಮಾತಾಡೋಕ್ಕಾಗಲ್ಲ ಎಲ್ಲರ ಬಗ್ಗೆ. ಆ್ಯಂಡ್ ಈ ಕಚರ ಪದಗಳು ಯೂಸ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಎಷ್ಟೊಂದು ಹೆಣ್ಮಕ್ಳಿಗೆ ಹಿಂಸೆ ಆಗಿದೆ ಇದರಿಂದ. ಸೊ ಐ ಆಮ್ ವೆರಿ ಅದರಿಂದ ನನಗೆ ಆ್ಯಕ್ಚುಲಿ ತುಂಬ ಹರ್ಟ್ ಆಗಿತ್ತು. ಆ್ಯಂಡ್ ಐ ಆಲ್ಸೋ ರಿಲೇಟೆಡ್ ಟು ಇಟ್. ನನಗೂ ರಿಲೇಷನ್ ಆಗಿತ್ತು, ಯಾಕೆಂದರೆ ನಾನು ನನಗೆ ಗೊತ್ತಿರಲಿಲ್ಲ ಅಷ್ಟು ಮಿಸ್ಟೇಕ್ ಏನೋ ಆಗಿತ್ತಂತ. ಬಟ್ ಲೈಕ್ ನನಗೆ ಇವಾಗ ಅರ್ಥ ಆಗಿದೆ. ಬಟ್ ಅಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಬಿ ಬೋಲ್ಡ್. ಐ ಡೋಂಟ್ ಸ್ಟೆಪ್ ಡೌನ್. ಸೊ ಎಸ್, ದಟ್ಸ್ ಇಟ್. ಜನರಿಂದ ಪ್ರೀತಿ ಎಕ್ಸ್ಪೆಕ್ಟ್ ಮಾಡುವ ನೀವು ಯಾರ ಮುಖಾಂತರ ಜನರಿಗೆ ಏನು ಕೊಟ್ರಿ? ಜನರಿಗೆ ನಾನು ಏನು ಜನರಿಗೆ ಪ್ರೀತಿ, ಜನಗಳಿದ್ದಾರೆ ನನಗೆ ಪ್ರೀತಿ ಕೊಡ್ತಾರೆ. ನನಗೆ ಐ ಹ್ಯಾವ್ ಫ್ಯಾನ್ಸ್ as well and I have haters as well. ಏನು ಕೊಡೋಕ್ಕಾಗತ್ತಂದರೆ, ನಾನು the most I can give is love and gratitude. ಅವರಿಂದನೇ ನಾನು ಬೆಳೆಯೋದು. ನಾವು ಎಲ್ಲರೂ ಜನಗಳಿಂದನೇ ನಾವು ಎಲ್ಲರೂ ಬೆಳೆಯೋದು. ಸೊ ಪ್ರೀತಿ ಎಲ್ಲ ಸಿಗುವಾಗ ನಮಗೂ ಖುಷಿ ಆಗುತ್ತೆ.
ಆ್ಯಂಡ್ ನಾನು ಏನು ಮಾಡಿದ್ದೀನಿ ಅಂದರೆ ನಾನು ಯಾರೂ ಅಲ್ಲಮ್ಮ, ನಾನು ಯಾರೂ ಇಲ್ಲ ಲೈಕ್ ಫಾರ್ ಶೋರ್. ಬಟ್ ಡೆಫಿನೆಟ್ಲಿ ನಾನು ಒಂದು ಚಿಕ್ಕ ಡಿಫ್ರೆನ್ಸು ಏನಾದರೂ ಲೈಕ್ ಇನ್ ಎನಿ ವೇ ಇಫ್ ಐ ಕ್ಯಾನ್ ಡೂ ಇಟ್, ಐ ವುಡ್ ಲೈಕ್ ಟು ಡೂ ಇಟ್. ಹೆಣ್ಮಕ್ಳಿಗೆ ನಾನು ಸ್ಟ್ರಾಂಗ್ ಆಗಿ ನಾನು ಸ್ಟ್ಯಾಂಡ್ ಮಾಡಬೇಕಂತ ನನಗೆ ಡಿಸೈರ್ ಇದೆ, ನನಗೆ ಆಸೆ ಇದೆ. ಆ್ಯಂಡ್ ಹೋಪ್ಫುಲಿ ಜನಗಳು ನೋಡ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ. ಐ ಲವ್ ಮೈ ಫ್ಯಾನ್ಸ್ ಆ್ಯಂಡ್ ದಟ್ಸ್ ಇಟ್.